ಪ್ರೀವಿಯಸ್ ಬ್ಲಾಗ್ ನಲ್ಲಿ ಕಾಂಬೋಡಿಯಾ ಸೈಬರ್ ಹಬ್ ನಲ್ಲಿ ಇಂಡಿಯನ್ಸ್ ಹೇಗೆ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋದನ್ನ ತಿಳಿಸಿದ್ದೆ. ಸೊ ಇಂತಹ ಸೈಬರ್ ಕ್ರೈಮ್ ಗಳಿಂದ ನಾವು ಸೇಫ್ ಆಗಿರಬೇಕು ಅನ್ನೋದಾದ್ರೆ ಹೇಗೆ ಅನ್ನೋದನ್ನ ಇವತ್ತಿನ ಬ್ಲಾಗ್ ನಲ್ಲಿ ತಿಳಿಸ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನವ್ಯ ಶೆಟ್ಟಿ ಯೂಟ್ಯೂಬ್ ಚಾನೆಲ್. ಸೈಬರ್ ಕ್ರೈಮ್ ಜಾಲದಲ್ಲಿ ಬರೀ ಬೇರೆ ರಾಜ್ಯದವರು ಮಾತ್ರ ಅಲ್ಲ, ನಮ್ಮ ಕನ್ನಡಿಗರು ಕೂಡ ಬಿದ್ದಿದ್ದಾರೆ. 2023 ನವೆಂಬರ್ನಲ್ಲಿ ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕು ಹಾಗೂ ಕೋಲಾರದಿಂದ ತಲಾ ಒಬ್ಬೊಬ್ರು ಅಂದ್ರೆ ಈ ಇಬ್ಬರನ್ನ ಕೂಡ NRIFK ಅಂದ್ರೆ ನಾನ್ ರೆಸಿಡೆಂಟ್ ಇಂಡಿಯನ್ ಫೋರಂ ಕರ್ನಾಟಕ ಅವರು ಕಾಪಾಡಿದ್ರು. ಏನಾಗಿತ್ತು ಅಂತಂದ್ರೆ ಇವರಿಬ್ರು ಡೇಟಾ ಆಪರೇಟರ್ ಜಾಬ್ಗಾಗಿ ಕಾಂಬೋಡಿಯಾಗೆ ಹೋಗಿದ್ರು. ಬಟ್ ಅಲ್ಲಿ ಹೋದ್ಮೇಲೆ ಅವ್ರನ್ನ ಒತ್ತೆ ಆಳುಗಳನ್ನಾಗಿ ಮಾಡ್ಕೊಂಡು ಕೆಲಸ ಮಾಡಿಸ್ತಿದ್ರು. ಹಾಗಿದ್ರೆ ಒಟ್ಟಾರೆ ಆಗಿರುವಂತಹ ವಂಚನೆ ಎಷ್ಟು? ಹೂಡಿಕೆ ಹಗರಣ 6,86,87,222 ರೂಪಾಯಿ. ಟ್ರೇಡಿಂಗ್ ಹಗರಣ 20,04,31,420 ರೂಪಾಯಿ. ಡಿಜಿಟಲ್ ಅರೆಸ್ಟ್ 45,99,120 ರೂಪಾಯಿ. ರೊಮ್ಯಾನ್ಸ್ ಡೇಟಿಂಗ್ ವಂಚನೆ 1,72,51,323 ರೂಪಾಯಿ. ಪ್ರತಿದಿನ ದಾಖಲಾಗುವ ಸೈಬರ್ ಕ್ರೈಮ್ ಸಂಬಂಧಿ ದೂರುಗಳು 7,000. ಕಾಂಬೋಡಿಯಾದಲ್ಲಿ ಸೈಬರ್ ಕ್ರೈಮ್ ಜಾಲದಲ್ಲಿ ಸಿಲುಕಿರುವಂತಹ ಭಾರತೀಯರು 5,000. ಹಾಗಿದ್ರೆ ಇಂಥ ಸೈಬರ್ ಕ್ರೈಮ್ಗಳಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಮೊದಲನೇದಾಗಿ ಆನ್ಲೈನ್ ಜಾಬ್ ಆಪರ್ಚುನಿಟೀಸ್, ಎಸ್ಪೆಷಲಿ ತುಂಬಾ ಜಾಸ್ತಿ ಸಂಬಳ ಕೊಡ್ತೀವಿ ಅಂತ ಬರುವಂತ ಮೆಸೇಜಸ್ ನ ಇಗ್ನೋರ್ ಮಾಡಿ. ಎರಡನೇದಾಗಿ ಸಿಕ್ಕಾಪಟ್ಟೆ ಜಾಸ್ತಿ ಬಡ್ಡಿ ಕೊಡ್ತೀವಿ ಅಂತ ಹೇಳೋರಿಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ಲೋನ್ ಅನ್ನ ಕೊಡಕ್ಕೆ ಹೋಗ್ಬೇಡಿ. ಮೂರನೇದಾಗಿ ಜಾಬ್ ಆಪರ್ಚುನಿಟೀಸ್ ಜೆನ್ಯೂನಾ ಅಥವಾ ಫೇಕಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ನಾಲ್ಕನೇದು ವೆಬ್ಸೈಟ್ ಅಥವಾ ಆಪ್ಗಳ ಮೂಲಕ ಅಟ್ರಾಕ್ಟಿವ್ ಇನ್ವೆಸ್ಟ್ಮೆಂಟ್ ಆಫರ್ಸ್ ಬಂದಾಗ ಅದರ ಅಸಲಿ ವಿಷಯನ ತಿಳ್ಕೊಳ್ಳಿ. ಮೆಸೆಂಜರ್ಗಳ ಮೂಲಕ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ನಿಮ್ಮ ಲಾಗಿನ್ ಇನ್ಫಾರ್ಮೇಶನ್ ಆಗಿರಬಹುದು, ಪರ್ಸನಲ್, ಸೆನ್ಸಿಟಿವ್ ಅಥವಾ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ನ ದಯವಿಟ್ಟು ಹಂಚ್ಕೋಬೇಡಿ. ಅನ್ನೋನ್ ನಂಬರ್ಗಳಿಂದ ಬರುವಂತಹ ಲಿಂಕ್ ನ ಒತ್ತೋದಾಗಿರ್ಬೋದು ಅಥವಾ ಫೈಲ್ಸ್ ನ ಅಥವಾ ಆಪ್ಗಳನ್ನ ಡೌನ್ಲೋಡ್ ಮಾಡೋದನ್ನ ಮಾಡಲೇಬೇಡಿ. ಮತ್ತೆ ಕೊನೆಯದಾಗಿ ಅನುಮಾನಾಸ್ಪದ ಮೆಸೇಜಸ್ ಅಥವಾ ಆಫರ್ಸ್ ಬಂದಾಗ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ಅಥವಾ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಹಿತಿ ಕೊಡಿ. ಇಲ್ಲ ಅಂದ್ರೆ www.cybercrime.gov.in ಗೆ ಲಾಗಿನ್ ಆಗಿ ನಿಮ್ಮ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಬಹುದು. ಇದಿಷ್ಟು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ಹಾಗೂ ಪ್ರೀವಿಯಸ್ ವ್ಲಾಗ್ ನಲ್ಲಿ ಸೈಬರ್ ಕ್ರೈಮ್ ಹೇಗ್ ನಡೀತಾ ಇದೆ, ಹೇಗೆ ನಮ್ಮ ಇಂಡಿಯನ್ಸ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಜೊತೆಗೆ ಇದರಿಂದ ನಾವು ಸೇಫ್ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ ಮುಂದೆ ಹೇಳಿದ್ದೆ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೋತೀನಿ. ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೆ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ ನವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬೈ ಬಾಯ್.